ನಿಲಟೂರು ರೋಣೂರು ಕನಿಗಾನಹಳ್ಳಿ ಸಂಪರ್ಕಿಸುವ ರಸ್ತೆ ಈಗ ಗ್ರಾಮಸ್ಥರ ಬದುಕನ್ನೇ ಅಪಾಯಕ್ಕೆ ತಳ್ಳುತ್ತಿದೆ. ರಸ್ತೆಯ ಬದಿಯಲ್ಲಿ ಗಿಡಮರಗಳು ಹಾಗೂ ಜಂಗಲ್ ಅತಿಯಾಗಿ ಬೆಳೆದಿದ್ದು ವಾಹನ ಸಂಚಾರಕ್ಕೆ ಗಂಭೀರ ಅಡಚಣೆಯಾಗಿದೆ. ಪ್ರತಿದಿನ ಶಾಲಾ ಬಸ್ಸುಗಳು, ಸರ್ಕಾರಿ ಬಸ್ಸುಗಳು ಹಾಗೂ ದ್ವಿಚಕ್ರ ವಾಹನಗಳು ಸಂಚರಿಸುವ ಈ ಮಾರ್ಗದಲ್ಲಿ ಅಪಘಾತದ ಭೀತಿ ಹೆಚ್ಚುತ್ತಿದೆ. ನಿಲಟೂರು, ರೋಣೂರು ಹಾಗೂ ಕನಿಗಾನಹಳ್ಳಿ ಸಂಪರ್ಕಿಸುವ ಈ ಪ್ರಮುಖ ರಸ್ತೆಯು ಅರಣ್ಯದಂತೆ ಬದಲಾಗುತ್ತಿದೆ. ಗಿಡಮರಗಳು ದಾರಿಯನ್ನು ಆವರಿಸಿಕೊಂಡಿರುವುದರಿಂದ ಎದುರು ಬರುವಂತಹ ವಾಹನಗಳು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಇದರಿಂದ ಸಣ್ಣ ತಪ್ಪಾದರೂ ಅಪಘಾತಕ್ಕೆ ಕಾರಣವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಮಾರ್ಗದಲ್ಲಿ ಪ್ರತಿದಿನ ಶಾಲಾ ಮಕ್ಕಳನ್ನ ಹೊತ್ತೊಯ್ಯುವ ವಾಹನಗಳು, ಸರ್ಕಾರಿ ಬಸ್ಸುಗಳು ಮತ್ತು ದ್ವಿಚಕ್ರ ವಾಹನಗಳು ಸಂಚಾರ ಮಾಡುವುದರಿಂದ ಅಪಾಯದ ಪ್ರಮಾಣ ಇನ್ನಷ್ಟು ಗಂಭೀರವಾಗಿದೆ. ನಮ್ಮ ಮಕ್ಕಳ ಬಸ್ ಕೂಡ ಇದೇ ರಸ್ತೆಯಲ್ಲಿ ಬರುತ್ತಿದೆ. ತಕ್ಷಣವೇ ಜಂಗಲ್ ಕ್ಲೀನಿಂಗ್ ಮಾಡಬೇಕು, ಇಲ್ಲದಿದ್ದರೆ ದುರಂತ ಅನಿವಾರ್ಯ. ಸಾರ್ವಜನಿಕರ ಜೀವಕ್ಕೆ ಅಪಾಯವಾಗದಂತೆ ಈ ಸಮಸ್ಯೆ ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಾದ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಪಿಡಬ್ಲ್ಯೂಡಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು, ಶ್ರೀನಿವಾಸಪುರ ಮತ್ತು ರೋಣೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜನರ ಸುರಕ್ಷತೆಯ ಮನವಿಗೆ ಆಡಳಿತವು ತಕ್ಷಣ ಸ್ಪಂದಿಸುವ ನಿರೀಕ್ಷೆ ಇದೆ. ರೋಣೂರಿಂದ ಕನಿಗಾನಹಳ್ಳಿ ಮತ್ತು ನಿಲಟೂರು ಹೋಗುವಂಥ ರಸ್ತೆಯಲ್ಲಿ ಈ ಗಿಡ ಮರ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ರಸ್ತೆಗೆ ಅಡ್ಡ ಈ ಒಂದು ದಾರಿಯಲ್ಲಿ ಸಾರ್ವಜನಿಕವಾಗಿ ವಾಹನಗಳು ಸಂಚಾರ ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಶಾಲಾ ಒಂದು ವಾಹನಗಳು ಸಹ ಸಂಚಾರ ಮಾಡ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು, PWD ಅಧಿಕಾರಿಗಳಾದಂಥವರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಪದೇ ಪದೇ ನಾವು ಇದನ್ನು 2ನೇ ಸರಿ ಇದು ವಿಡಿಯೋ ಮಾಡ್ತಿರುವಂಥದ್ದು. ಸೊ ಅಧಿಕಾರಿಗಳು ತುಂಬ ಬೇಗ ಕ್ರಮ ಕೈಗೊಳ್ಳಬೇಕು. ಈ ಮಳೆ ಬಿದ್ದಿರೋದ್ರಿಂದ ತುಂಬ ಗಿಡ ಮರಗಳು ಬೆಳೆದು ದಾರಿಗೆ ಅಡ್ಡ ಆಗ್ತಿದೆ. ಯಾವ ಒಂದು ವೆಹಿಕಲ್ ಹೋಗೋದಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಸೊ ಇದಕ್ಕೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ತಮ್ಮಲ್ಲಿ ವಿನಂತಿ. ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇದೆ. ಸೊ ತುಂಬ ಒಂದು ಆಕಸ್ಮಿಕ ಘಟನೆಗಳಾಗುವ ಸಂಭವಗಳು ಜಾಸ್ತಿ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಸಹ ಈ ಒಂದು ರಸ್ತೆ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ, ಜಂಗಲ್ ಕ್ಲೀನ್ ಮಾಡಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾವು ವಿನಂತಿಸಿಕೊಳ್ಳುತ್ತಿದ್ದೇವೆ.